ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೋಫಾ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಇವತ್ತು ಬಂದಿದೆ. ಇವತ್ತು ಮಂಡೇ ವ್ಲಾಗ್ ಇದು. ಬನ್ನಿ ತೋರಿಸ್ತೀನಿ ನೋಡಿ. ಸೋಫಾ ಬಂದಿದೆ, ಎಲ್ಲ ತೆಗೆದು ಹೊರಗಡೆ ಇಟ್ಕೊತಾ ಇದ್ದಾರೆ. ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಅಲ್ಲಿ ಹೋದಾಗ ನನಗೆ ಶೋರೂಮಲ್ಲಿ ಫಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾರೆ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಮತ್ತು ನಾವು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಮೆಟ್ಲಲ್ಲಿ ಎತ್ಕೊಂಬರೋಕ್ಕಾಗಲ್ಲ ಅದು ಅಂತೇಳಿ ಈ ರೀತಿ ಹಗ್ಗ ಹಾಕಿ ಮೇಲ್ಗಡೆಗೆ ಲಿಫ್ಟ್ ಮಾಡ್ಕೊತಾ ಇದ್ದಾರೆ. ನಮ್ಮದು ಸ್ಟೇರ್ಕೇಸ್ ಬಂದು ಒಂದು 3 ಅಡಿ ಇದೆ. ಆದರೂ ಕೂಡ ಅದರಲ್ಲಿ ಬರಲ್ಲ, ಕಷ್ಟ ಆಗುತ್ತೆ, ಇಕ್ಕಟ್ಟಾಗುತ್ತೆ, ಎತ್ಕೊಂಬರೋಕ್ಕಾಗಲ್ಲ ಅಂತೇಳಿ ಈ ಥರ ಮಾಡ್ತಾಯಿದ್ದಾರೆ ನೋಡಿ. ಇಬ್ಬರೇ ಹುಡುಗರು ಬಂದಿದ್ದು. ಆದರೆ ನೀಟಾಗಿ ಸೋಫಾನೆಲ್ಲ ಮೇಲ್ಗಡೆ ಲಿಫ್ಟ್ ಮಾಡಿಕೊಂಡು ನೀಟಾಗಿ ಒಂದು ಸೆಟ್ ಮಾಡಿಕೊಟ್ರು. ತುಂಬಾ ಇಷ್ಟ ಆಯಿತು ಅವರ ಒಂದು ಸರ್ವಿಸ್. ನಾವು ಸೋಫಾವನ್ನು ಬುಕ್ ಮಾಡಿದ್ದು ಪೈ ಇಂಟರ್ನ್ಯಾಷನಲಲ್ಲಿ. ನೋಡಿ ದೊಡ್ಡದಾಗೆ ಕಾಣ್ತಾ ಇದೆ ಮೆಟ್ಲು ಕೂಡ. ಯಾಕೋ ಗೊತ್ತಿಲ್ಲ, ಎತ್ಕೊಂಬರೋಕ್ಕಾಗಲ್ಲ ಅಂತಂದ್ಬಿಟ್ರು. ಆ ಥರ ಲಿಫ್ಟ್ ಮಾಡಿಕೊಂಡು ಮೇಲೂ ನಾವು ತೊಗೊಂಡಿದ್ದು ಬೇರೆ ಕಾರ್ನರ್ ಸೋಫಾ, ಹಂಗಾಗಿ ಅದೊಂದು ಸ್ವಲ್ಪ ಡೋರು ಕೂಡ ನಮಗೆ 3 ಅಡಿ ಮೇಲೇ ಇದೆ. ನಮ್ಮದು ಸ್ವಲ್ಪ ಅಗಲವಾಗೇ ಇದೆ ಎಂಟ್ರೆನ್ಸ್ ಡೋರು ಕೂಡ. ಈಗ ನೀಟಾಗಿ ಎತ್ಕೊಂಡು ಬಂದು ಈಗ ಒಂದೊಂದನ್ನೇ ನೀಟಾಗಿ ಅಸೆಂಬಲ್ ಮಾಡ್ತಾಯಿದ್ದಾರೆ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಈ ರೀತಿ ಕಾರ್ನರ್ ಸೋಫಾ ನಮ್ಮ ಮನೇಲಿ ಇರಬೇಕು ಅಂತೇಳಿ. ಹಾಗಾಗಿ ತುಂಬ ಆಸೆಪಟ್ಟು ಈ ಒಂದು ಸೋಫಾನ ತಗೊಂಡೆ. ಲಾಸ್ಟ್ ಟೈಮ್ ಮುಂಚೆ ಇದ್ದಿದ್ದು ಸೋಫಾ ಬಂದು ಅದು ಕೂಡ ಪೈ ಇಂಟರ್ನ್ಯಾಷನಲ್ಲೇ ತಗೊಂಡಿದ್ದು. ಸುಮಾರು ಅದು ಒಂದು 18 ಇಂದ 20 ವರ್ಷ ಆಯಿತು. ಅದು ಕೂಡ ಚೆನ್ನಾಗೇ ಇತ್ತು. ಅಂದರೆ ನಮ್ಮ ಆಫೀಸು ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು 3 ಸೀಟರ್ ಸೋಫಾ ತೊಗೊಂಡೋಗಿ ಆಫೀಸಲ್ಲಿ ಹಾಕ್ಕೊಂಡಿದ್ವಿ. ಹಾಗಾಗಿ ಮನೆಗೆ ಬೇರೆ ಸೋಫಾ ತರೋಣ ಅಂಥೇಳಿ ಬುಕ್ ಮಾಡಿದ್ದು. ನಮ್ಮದು ಗ್ರಾನೈಟ್ ಬಂದು ಸ್ವಲ್ಪ ಕಾಫಿ ಕಲರ್ ಇರೋದ್ರಿಂದ, ಸ್ವಲ್ಪ ಡಾರ್ಕ್ ಇರೋದ್ರಿಂದ, ಲೈಟಾಗಿದ್ದರೆ ಸೋಫಾ ಚೆನ್ನಾಗಿ ಕಾಣುತ್ತೆ ಮನೇಲಿ ಅಂಥೇಳಿ ನಾವು ಈ ರೀತಿ ಸ್ವಲ್ಪ ಕ್ರೀಮಿಶ್ ಲೈಟ್ ಕಲರಲ್ಲೇ ನಾನು ಚಾಯ್ಸ್ ಮಾಡಿದೆ ಸೋಫಾನ. ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂಚೆ ಇದ್ದಿದ್ದು ಸೋಫಾ ಕೂಡ ಟೀ ಕುಡಿದು ತುಂಬಾ ಚೆನ್ನಾಗಿ ಬಾಳಿಕೆ ಬಂತು. ಇನ್ನೂ ಕೂಡ ಇವಾಗ ಅದನ್ನು ಪಾಲಿಷ್ ಮಾಡಿಸಿದ್ರೆ ಹೊಸದಿದ್ದಂಗೆ ಇರುತ್ತೆ ನೋಡಿ. ಫೈನಲಾಗಿ ಸೋಫಾ ಈ ರೀತಿ ಸೆಟ್ ಮಾಡಿಕೊಟ್ಟು ಹೆಂಗೆ ಕಾಣ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ದಿವಸದಿಂದ ನನಗೆ ಈ ರೀತಿ ಕಾರ್ನರ್ ಸೋಫಾ ತೊಗೋಬೇಕು ಅಂತ ಆಸೆ ಪಟ್ಟಿದ್ದೆ ನಾನು. ಆದರೆ ಮನೆಗೆ ತಂದ ಮೇಲೆ ಒಂಚೂರು ದೊಡ್ಡದಾಗ್ತಾಯಿದೆ ಅಂತ ಅನ್ನಿಸ್ತು. ಕೆಲವೊಂದು ಐಟಮ್ಸು ಇವಾಗ ಹಳೆ ಸೋಫಾ ಕೂಡ ನಿಮಗೆ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇರ್ಬೋದು. ಅದೆಲ್ಲ ತೆಗೆದು ಆಫೀಸಿಗೆ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಫ್ರೀ ಆಗ್ಬೋದು. ಇನ್ನೂ ನಮ್ಮ ಮನೆಯವರು, ನನ್ನ ಮಕ್ಕಳು ಬಂದಮೇಲೆ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಹಾಕಬೇಕು ಅಂಥೇಳಿ ಯಾವ ಥರ ಅರೇಂಜ್ ಮಾಡ್ಕೊತಾರೆ ಆ ಥರ ಸೆಟ್ ಮಾಡಿಕೊಂಡ್ರೆ ಅಲ್ಲಲ್ಲಿ ನೀಟಾಗಿ. ಯುಗಾದಿ ಆಫರ್ ನಡೀತಿತ್ತು ಪೈ ಇಂಟರ್ನ್ಯಾಷನಲಲ್ಲಿ. ಪೈ ಫರ್ನಿಚರ್ಸ್ ಇರುತ್ತಲ್ವ ಅಲ್ಲಿ, ಹಂಗಾಗಿ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು. ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ಮಿಕ್ಕಿದ್ದನ್ನು ನಮಗೆ 6 ಮಂತ್ಸ್ ಟೈಮ್ ಕೊಡ್ತಾರೆ, ಅದರಲ್ಲಿ ಪೇ ಮಾಡ್ಕೊಂಡು ಹೋಗೋದು. ಒಂದೇ ಸತಿ ಕಟ್ಟಿದ್ರು ಕೂಡ ಅದೇ ಅಮೌಂಟ್ ಆಗಿರುತ್ತೆ, ಸ್ವಲ್ಪ ಸ್ವಲ್ಪ ಕಟ್ಟಿದ್ರು ಕೂಡ ಅದೇ ಅಮೌಂಟ್ ಆಗುತ್ತೆ ನೋಡಿ. ಇದು ಮುಂಚೆ ನಮ್ಮ ಹತ್ರ ಇದ್ದಂಥ ಸೋಫಾ. ಟೀ ಕುಡಿದು ನಾವು ಇದು ಕೂಡ ಪೈ ಇಂಟರ್ನ್ಯಾಷನಲಲ್ಲಿ ತೊಗೊಂಡಿದ್ದು. 20 ವರ್ಷ ಆಗ್ತಾ ಬಂತು, ಏನೂ ಆಗಿಲ್ಲ. ಇವಾಗ ಪಾಲಿಷ್ ಮಾಡಿಸಿದ್ರೆ ಹೊಸದಿದ್ದಂಗೆ ಇರುತ್ತೆ. ಆಫೀಸ್ ಓಪನ್ ಮಾಡಿದ್ವಲ್ಲ, ಆಫೀಸ್ಗೋಸ್ಕರ ಒಂದು ಸ್ಪೇರನ್ನು, ಇದು 3 ಸೀಟರನ್ನು ತೊಗೊಂಡು ಹೋದ್ವಿ ಅನ್ನೋದು ಕಾರಣಕ್ಕೆ ಈಗ ಒಂದು ಸೋಫಾ ಎಕ್ಸ್ಟ್ರಾ ತರಿಸಿದ್ದು ಅಷ್ಟೇ, ಇನ್ನೇನಿಲ್ಲ. 20 ವರ್ಷದಿಂದ ಯೂಸ್ ಮಾಡಿರೋದಲ್ವಾ. ಹೊಸ ಸೋಫಾ ತಂದರೂ ಕೂಡ ಅದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಮನಸ್ಸು ಬರೋಲ್ಲ. ಬಂದು ಇದ್ರ ಮೇಲೆ ಕೂತ್ಕೊತಿದ್ದೆ. ಯಾಕೆಂದರೆ ಅಷ್ಟು ಒಂದು ರೀತಿಲಿ ಅಡಿಕ್ಟ್ ಆಗಿರ್ತೀವಿ ಕೆಲವೊಂದು ವಸ್ತುಗಳಲ್ಲಿ ನಾವು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಊಟಕ್ಕೆ ನಾನಿಲ್ಲಿ ಎಲ್ಲ ಸೊಪ್ಪುಗಳನ್ನು ಹಾಕಿ ಸೊಪ್ಪು ಸಾಂಬಾರನ್ನು ಮಾಡಿದ್ದೆ. ಈ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಒಂದು ಗುಟ್ಟನ್ನು ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಸೊಪ್ಪು ಸಾಂಬಾರು ಮಾಡಬೇಕಾದ್ರೆ ಬದನೆಕಾಯಿ ಇರುತ್ತಲ್ವ, ಅದನ್ನು ಕೂಡ ಕಟ್ ಮಾಡಿ ಸೊಪ್ಪು ಜೊತೆಗೆ ಬೇಯಿಸ್ಕೊಂಡು ಸೊಪ್ಪು ಸಾರು ಮೊಸಪ್ಪನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರ್ತಿ ಟ್ರೈ ಮಾಡಿ ಬೇಕಾದರೆ. ಈ ಸೊಪ್ಪು ಸಾರು ಜೊತೆಗೆ ಸ್ವಲ್ಪ ಹಪ್ಪಳ ಕೂಡ ಕರ್ಕೊತಾ ಇದ್ದೀನಿ. ಇದು ನಾನೇ ಮಾಡಿರೋವಂಥದ್ದು ಮನೆಯಲ್ಲಿ, ಸಬ್ಬಕ್ಕಿ ಹಪ್ಪಳ. ಖಂಡಿತ ಇದನ್ನು ಕೂಡ ಒಂದು ಸರ್ತಿ ನಾನು ಶೇರ್ ಮಾಡ್ತೀನಿ. ಇದು ಲಾಸ್ಟ್ ಇಯರ್ ಮಾಡಿದ್ದು ಸ್ವಲ್ಪ ಹಪ್ಪಳ ಉಳಿದಿತ್ತು, ಹಾಗಾಗಿ ಅದನ್ನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಹೇಗಿತ್ತು ಅಂಥೇಳಿ. ಈ ವ್ಲಾಗ್ ನಿಮಗೇನಾದ್ರು ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.